ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ ಎಲ್ಲ? ಸೊ ಎಲ್ಲ ಆರಾಮಾಗಿದ್ದೀರಾ? ಆ್ಯಂಡ್ ಅಫ್ಕೋರ್ಸ್ ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಂದು ಕುಕ್ಕಿಂಗ್ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು, ಬಿಕಾಸ್ ಇದೊಂಥರ ಸ್ಪೆಷಲ್ ರೆಸಿಪಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇಲ್ಲ ಒಂದು ಸಲ ಮಾಡಿದ್ದೆ, ಬಟ್ ಇವಾಗ ರೀಸೆಂಟಾಗಿ ಮಾಡಿಲ್ಲ, ತುಂಬ ದಿವಸ ಆಗಿದೆ. ಸೊ ಹಾಗಾಗಿ ಬನ್ನಿ ಹೇಗೆ ಮಾಡ್ತಾಯಿದ್ದೀನಿ, ಹೇಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಇದು ಬಂದು ಇನ್ಸ್ಟೆಂಟ್ ಇಡ್ಲಿ ಅಂತ, ರವಾ ಇಡ್ಲಿ. ಸೊ ರವೆಯಿಂದ ಇನ್ಸ್ಟೆಂಟಾಗಿ ಇಡ್ಲಿ ಮಾಡೋದು ಹೇಗೆ ಅಂತ, ಯಾಕೆಂದರೆ ರೆಡಿ ಮಿಕ್ಸ್ ಸಿಗುತ್ತೆ. ರೆಡಿ ಮಿಕ್ಸ್ ಅಲ್ಲದಲ್ಲೇ ಮನೇಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು. ಸೊ ಇಲ್ಲಿ ಪ್ಯಾನ್ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಪ್ಯಾನ್ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 1-2 ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕ್ತಾಯಿದ್ದೀನಿ ಬಿಕಾಸ್ ಫ್ರೈ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ 2 ಸ್ಪೂನ್ ಆ್ಯಂಡ್ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗೋರು ಅಂದರೆ ರೋಸ್ಟ್ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡಿ. ಇದಕ್ಕೆ ನಾನು ಗೋಡಂಬಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಹಾಕ್ತಿರೋದು ಮೆಜರ್ಮೆಂಟ್ ಬಂದು 1.5 ಕಪ್ಪಷ್ಟು ಮಾಡ್ತಾಯಿದ್ದೀನಿ, ಜಾಸ್ತಿ ಬೇಡ ಅಂತ. ಇನ್ ಕೇಸ್ ನೀವು ಮಾಡಿಕೊಂಡು ಇಡೋದಾದರೂ ಕೂಡ ಇಡ್ಬೋದು. ಏನಂದರೆ ಇದು ರೆಡಿ ಅಲ್ವಾ, ಸೊ ಒಂದು 15 ಡೇಸ್ ತನಕನೂ ಏನು ಹಾಳಾಗಲ್ಲ. ಒಂದು ಸಲ ಇದು ಟ್ರೈ ಮಾಡಿಟ್ರೆ, ಫ್ರೈ ಮಾಡಿಟ್ಟರೆ ಒಂದು 15 ಡೇಸ್ ತನಕ ಆಗುತ್ತೆ. ನಾನಿಲ್ಲಿ 1.5 ಕಪ್ಪಷ್ಟು ರವೆ ತೊಗೋತಾ ಇದ್ದೀನಿ. ರವೆನೂ ಕೂಡ ಚೆನ್ನಾಗಿ ಸ್ಮೆಲ್ ಬರೋ ಘಮ್ ಅನ್ನೋ ಸ್ಮೆಲ್ ಬರುತ್ತಲ್ಲ, ರವೆ ಸ್ಮೆಲ್, ಅಲ್ಲಿವರೆಗೂ ಫ್ರೈ ಮಾಡಿ ರವೆ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ಕೂಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಬಿಸಿಲು ಏನು ಮಾಡೋಕ್ಕಾಗಲ್ಲ, ಇದು ರೂಮ್ ಟೆಂಪರೇಚರ್ಗೆ ಬರಬೇಕು. ಸೊ ರೂಮ್ ಟೆಂಪ್ರೇಚರ್ ಬಂದಮೇಲೆ ಇದೇನಿದ್ರು ನೆಕ್ಸ್ಟ್ ಮಾಡುವಂಥದ್ದು. ಸೊ ಇದು ಆಲ್ರೆಡಿ ಫ್ರೈ ಆಗಿದೆ. ನಾನು ಇದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಬಿಕಾಸ್ ಇದು ರೂಮ್ ಟೆಂಪರೇಚರ್ಗೆ ಬರಬೇಕು, ಅದಕ್ಕೋಸ್ಕರ. ಅದಾದಮೇಲೆ ಏನಿದ್ರು ಯೂಸ್ ಮಾಡಬೇಕು. ಇಲ್ಲ ನೀವು ಬೆಳಗ್ಗೆ ಮಾಡ್ತೀವಿ ಅಂತಂದರೆ ನೈಟ್ ಕೂಡ ಮಾಡಿ ಇಡ್ಬೋದು. ಇಲ್ಲ ನಿಮಗೆ ಫ್ರೀ ಇದ್ದೀರಾ ಈಗ ಮಾಡಿ ಇಟ್ಟು ಬೇಕಾದ್ರೆ ಇನ್ನು 15 ಡೇಸಲ್ಲಿ ಯೂಸ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಏನು ತೊಂದರೆ ಇಲ್ಲ, ಇದೇನು ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಬಿಕಾಸ್ ಇದೆಲ್ಲ ಡ್ರೈ ರೋಸ್ಟ್ ಅಲ್ವ, ಇದರಲ್ಲಿ ಯಾವುದೇ ಥರದ ಮಾಯ್ಶ್ಚರೈಸ್ ಅಥವಾ ಆಯಿಲ್ ಕಂಟೆಂಟ್ ಇರಲ್ಲ, ಅಂದರೆ ವಾಟರ್ ಕಂಟೆಂಟ್ ಇರಲ್ಲ. ಸೊ ಆರಾಮಾಗಿ ನೀವು ಒಂದು 15 ಡೇಸ್ ಇಡ್ಬೋದು. ಇದಕ್ಕೆ ನಾನು 1.5 ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಆ್ಯಂಡ್ ಅದನ್ನು ನೀಟಾಗಿ ಕಡ್ದಿದ್ದೀನಿ, ಏಕೆಂದರೆ ಗಟ್ಟಿ ಇರಲ್ಲ. ಆ್ಯಂಡ್ ಇದಕ್ಕೆ ಒಂದು ಸ್ವಲ್ಪ ಕಾಯಿ, ಕ್ಯಾರೆಟು, ಕೊತ್ತಂಬರಿ ಆ್ಯಂಡ್ ಕರ್ಬೇವಿನ ಸೊಪ್ಪನ್ನ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ. ಇದು ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ನಾನು ತಣ್ಣಗೆ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಾನು ಮೊಸರು ಮತ್ತು ಸ್ಮಾಲಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಹಾಕೋಬೋದು. ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿಲ್ಲ. ಆಮೇಲೆ ನೀವು ಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಬೋದು. ನಾನು ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಿಲ್ಲ, ಬಿಕಾಸ್ ಪರ್ಣಿ ತಿನ್ನೋದ್ರಿಂದ. ಸೊ ಮಕ್ಕಳಿಗೋಸ್ಕರ ಇದ್ದರೆ ನಾವು ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಇನ್ ಕೇಸ್ ತಿಂತಾರೆ ಅಂದರೆ ಬೇಕಾದ್ರೆ ಸಣ್ಣಕ್ಕೆ ಹೆಚ್ಕೊಂಡು 1-2 ಮೆಣ್ಸಿನ್ಕಾಯಿ ಬೇಕಾದ್ರೆ ಆ್ಯಡ್ ಮಾಡಿ. ನಾನಿಲ್ಲಿ ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿಲ್ಲ. ಸೊ ಇದಕ್ಕೇ ಸಾಲ್ಟ್ ಹಾಕಿ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಇಲ್ಲಿ ಸೋಡಾ ಯೂಸ್ ಮಾಡ್ತಿಲ್ಲ. ಸೋಡಾ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಸೋಡಾ ಯೂಸ್ ಮಾಡಿಲ್ಲ. ಆ್ಯಂಡ್ ಇದೊಂದು 10 ಮಿನಿಟ್ಸ್ ರೆಸ್ಟ್ ಮಾಡಾದಮೇಲೆ ಈ ಥರ ಗಟ್ಟಿ ಆಗುತ್ತೆ, 10 to 15 ಮಿನಿಟ್ಸ್ ಆದಮೇಲೆ. ಸೊ ಅದಕ್ಕೆ ನಾನು ಇಡ್ಲಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ನೀರು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಅದಕ್ಕೆ ತಕ್ಕ ಹಾಗೆ ಬ್ಯಾಟರ್ ರೆಡಿ ಮಾಡಿ ಒಂದು 2 ಮಿನಿಟ್ಸ್ ರೆಸ್ಟ್ ಬಿಡೋಣ. ಅದಾದಮೇಲೆ ನಾವು ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಲಾಸ್ಟ್ ಟೈಮಲ್ಲಿ ನಾನು ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಇದು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು, ನೆಕ್ಸ್ಟ್ ನಾವು ಬ್ಯಾಟರ್ ಆಲ್ರೆಡಿ ರೆಡಿ ಆಗಿದೆ. ಬ್ಯಾಟರ್ ರೆಡಿ ಇದೆ. ಇವಾಗ ಇಡ್ಲಿ ಪ್ಲೇಟ್ಸ್ಗೆ ಆಯಿಲ್ ಸ್ಪ್ರೆಡ್ ಮಾಡಿದ್ದೀನಿ ನಾನು. ಆ್ಯಂಡ್ ಈಗ ಇದಕ್ಕೆ ಎಷ್ಟು ಬೇಕಷ್ಟು ಹಾಕ್ತಾಯಿದ್ದೀನಿ. ಇದು ಒಂದು 10 ಮಿನಿಟ್ಸ್ ಬೆಂದರೆ ಸಾಕು, ಜಾಸ್ತಿ ಹೊತ್ತು ಬೇಯಬೇಕನ್ನೋ ನೆಸೆಸಿಟಿ ಇಲ್ಲ. ಇದಕ್ಕೆ ಕಾಯಿ ಚಟ್ನಿ ಬಂದು ಕಾಂಬಿನೇಷನ್. ಕಾಯಿ ಚಟ್ನಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಹೇಗೆ ಬಂದಿದೆ ನೋಡಿ ಇಡ್ಲಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಸಾಫ್ಟ್ ಇದೆ. ಮತ್ತು ಇನ್ನೊಂದೇನೆಂದರೆ ನಾನು ಇಲ್ಲಿ ಸೋಡಾ ಆ್ಯಡ್ ಮಾಡಿಲ್ಲ. ಸೊ ಹಾಗಾಗಿ ಸ್ವಲ್ಪ ಊದಿಲ್ಲ, ಅಂದರೆ ದಪ್ಪ ಆಗಿಲ್ಲ ಅನ್ನೋದು ಬಿಟ್ಟರೆ ಇಡ್ಲಿ ಮಾತ್ರ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಸೆಟ್ ಆಗಿರೋದು ಅಲ್ಲ. ಏನಂದರೆ ಸೋಡಾ ಹಾಕಿದ್ರೆ ಸ್ವಲ್ಪ ಊದುತ್ತೆ, ಸ್ವಲ್ಪ ದಪ್ಪ ಆಗುತ್ತೆ. ಇಲ್ಲ ನಾನು ಹಾಕಿಲ್ಲ, ಹಾಗಾಗಿ ಅದು ದಪ್ಪ ಆಗಿಲ್ಲ. ಮತ್ತು ಇವತ್ತು ನನ್ನ ತಮ್ಮ ಅವನು ಮಾಲೆ ಹಾಕಿಸ್ಕೊಂಡಿದ್ದೆ, ಅದ್ರ ವೀಡಿಯೋಸ್ನ ನಾನು ಶೇರ್ ಮಾಡಬೇಕಿತ್ತು. ಆ್ಯಂಡ್
ಒಂದು ಇವತ್ತು ಇರುಮುಡಿ ಇತ್ತು, ನಾವು ಹೋಗೋಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ, ಬಿಕಾಸ್ ಪಾಪುಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ಸ್ವಲ್ಪ ಶೀತ ಮತ್ತು ಜ್ವರ ಇತ್ತು. ಅಮ್ಮ ಹೋಗೋಕ್ಕೆ ಹೊರಟಿದ್ರು, ಬಟ್ ಅವ್ನು ಹುಷಾರಿಲ್ಲ ಅದಕ್ಕೋಸ್ಕರ ಲೇಟಾಗಿ ಹೊರಟಿದ್ರು, ಹೋಗಬೇಕಿತ್ತು. ಬಟ್ ಪಾಪು ಹುಷಾರಿರಲಿಲ್ಲ, ಹಂಗಾಗಿ ಅವ್ರು ಕೂಡ ಹೋಗಲಿಲ್ಲ. ಬೇಜಾರಾಯಿತು. ಬಟ್ ವೀಡಿಯೋಸ್ ಕಳಿಸಿದ್ದಾರೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೋಸ್ಕರ ನಾನು ಶೇರ್ ಮಾಡ್ತೀನಿ ಆ ವೀಡಿಯೋಸ್ಗಳನ್ನೆಲ್ಲ. ಇದು ನೈಟ್ ಮಾಲೆ ಹಾಕ್ತಿರೋಂಥ ವೀಡಿಯೋ. ಅದು ಮೊನ್ನೆ ನೈಟ್ ನನಗೆ ಮಾಲೆ ಹಾಕಿದ್ದು. ಮಾಲೆ ಹಾಕ್ಕೊಂಡು ನೋಡಿ ಮಾಲೆ ಹಾಕ್ತಾ ಇದ್ದಾರೆ. ಆ್ಯಂಡ್ ಮಾಲೆ ಹಾಕ್ಕೊಂಡು ಸಾಲು ಮರದ ತಿಮ್ಮಕ್ಕ ಇದ್ದಾರಲ್ಲ, ಅವ್ರ ಮನೇಲಿ ಒಂದು ಪೂಜೆ ಇತ್ತು. ಅದು ಬೇಲೂರಿಂದ ನಿಯರ್ ಬೆಳ್ಳೂರು ಅಂದ್ಬಿಟ್ಟು ಅವ್ರ ಮನೇಲಿ ಪೂಜೆ ಇತ್ತು. ಸೊ ಹಾಗಾಗಿ ಇವನಿಗೆ ಸಂಜೆನೇ ಮಾಲೆ ಹಾಕಿಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಸಂಜೆನೇ ಮಾಲೆ ಹಾಕಿದ್ದಾರೆ. ಸೊ ಸಂಜೆ ಮಾಲೆ ಹಾಕ್ಕೊಂಡು ನಾನು ಹೇಳಿದ್ನಲ್ಲ ಬೆಳ್ಳೂರಿಗೆ ಹೋಗಬೇಕು. ಈಗ ಮಾಲೆ ಹಾಕ್ತಿದ್ದಾರೆ, ಹೇಗೆ ನಿಂತಿದ್ದಾನೆ ನೋಡಿ. ಇದೇ ಫಸ್ಟ್ ಟೈಮ್ ಅವ್ನು ಮಾಲೆ ಹಾಕಿಸ್ಕೊತಾ ಇರೋದು. ಆ್ಯಂಡ್ ಏನಂದರೆ ಅವ್ನಿಗಿನ್ನ 6 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ನೆಕ್ಸ್ಟ್ ಮಂತ್ ನನಗೆ 6 ಇಯರ್ಸ್ ಕಂಪ್ಲೀಟ್ ಆಗೋದು. ಈ ವರ್ಷವೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ತುಂಟ ಇದ್ದಾನೆ, ಆದರೂ ಪರವಾಗಿಲ್ಲ. ಏನು ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ರು, ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು 3 ಸಲ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇದು ಮೊದಲನೇ ಸಲ ಹೋಗ್ತಾ ಇರೋವಂಥದ್ದು. ಅವನಿಗೂ ಖುಷಿ ಇದೆ. ಈವ್ನಿಂಗ್ ಮಾಲೆ ಹಾಕೋದು ನೋಡಿ. ಪರಿಣಿತ್ ಕೂಡ ನಾನು ಮಾಲೆ ಹಾಕೋತೀನಿ ಅಂತಿದ್ದ. ಬಟ್ ಅವನು ಒಂದ್ಸಲ ಕಳಿಸ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ ಏನಪ್ಪ ಅಂದರೆ ಅವನಿನ್ನೂ 5 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಇನ್ನೂ 2 ಇಯರ್ಸ್ ಆಗಲಿ ಅಂತ ಅವನನ್ನು ಕಳಿಸಿಲ್ಲ. ಇದು ಬಂದು ನಾನು ಹೇಳಿದ್ನಲ್ಲ ಸಾಲುಮರದ ತಿಮ್ಮಕ್ಕ ಅವ್ರ ಮನೇಲಿ ನಡೀತಿರೋ ಪೂಜೆಗೆ ಹೋಗಿರೋವಂಥದ್ದು. ಇಲ್ಲಿ ಪೂಜೆ ನಡೀತಾ ಇದೆ. ಏನಂದರೆ ಇವ್ರ ಮನೇಲಿ ಪ್ರತಿ ವರ್ಷ ಪೂಜೆ ನಡೆಯುತ್ತೆ. ಸೊ ಏನಂದರೆ ನಮ್ಮ ಚಿಕ್ಕಪ್ಪ ಅವರು ಇದ್ದಾರಲ್ಲ, ಅವರ ಬ್ಯಾಚ್ ಏನಿದೆ ಅವರು ಯಾವಾಗಲೂ ಹೋಗ್ತಾರೆ ಅವ್ರ ಮನೆಗೆ. ಸಾಲುಮರದ ತಿಮ್ಮಕ್ಕ ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಬಟ್ ಏನಂದರೆ ಈಗ ಸ್ವಲ್ಪ ದಿವಸದಲ್ಲಿ ತುಂಬ ಫೇಕ್ ನ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿತ್ತು. ಬಟ್ ಅದನ್ನು ಯಾರೂ ನಂಬೇಡಿ, ನಿಜವಾಗ್ಲೂ ಅವರು ತುಂಬ ಚೆನ್ನಾಗಿದ್ದಾರೆ. ಆ ದೇವರು ಅವ್ರಿಗೆ ಇನ್ನೂ ಆಯುಸ್ಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡಲಿ. ತುಂಬಾ ಚೆನ್ನಾಗಿ ಪೂಜೆ ಅಟೆಂಡ್ ಮಾಡಿದರು ಅವರು. ಪೂಜೆ ಮುಗಿಯೋವರೆಗೂ ಕೂತಿದ್ರಂತೆ. ಆ್ಯಂಡ್ ತುಂಬ ಚೆನ್ನಾಗಿ ಹೆಲ್ತಿಯಾಗಿದ್ದಾರೆ. ಅವ್ರ ಮನೇಲಿ ಪ್ರತಿ ವರ್ಷ ಪೂಜೆ ಆಗುತ್ತೆ, ಇದೇ ಥರ ಪೂಜೆ ಆಗೋದು. ಸೊ ಪ್ರತಿ ವರ್ಷ ಕೂಡ ಹೋಗ್ತಾ ಇದ್ದಾರೆ. ಯಾರೋ ನಮ್ಮ ಚಿಕ್ಕಪ್ಪ ಪ್ರತಿ ವರ್ಷ ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರ ಮನೇಲಿ. ನಮ್ಮ ಬೇಲೂರಿಂದ ಸ್ವಲ್ಪ ದೂರ, ಬೆಳ್ಳೂರು ಅಂದ್ಬಿಟ್ಟು ಅವ್ರ ಊರು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರ ಮನೆ ಪೂಜೆ ಇದು. ಇವತ್ತು ಪೂಜೆಯಾಗಿ ಮಾರನೇ ಬೆಳಗ್ಗೆ ಇಡುಮುಡಿ ಮುಗಿಸ್ಕೊಂಡು ಸಂಜೆ ಒಳಗಡೆ ಎಲ್ಲ ಹೊರಟರು. ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಇಡುಮುಡಿ ಇದ್ದು ಎಲ್ಲ ನಾನು ಇರಲಿಲ್ಲ ಅಲ್ಲಿ. ನನ್ನ ಕಸಿನ್ಸ್ ಸ್ವಲ್ಪನೇ ಕಳಿಸಿದ್ದು, ಸ್ವಲ್ಪ ಬ್ಯುಸಿ ಇದ್ದು ಅಂತ ಅಂದ್ಬಿಟ್ಟು. ಸೊ ಅದು ಕೂಡ ಒಂದು ಸ್ವಲ್ಪ 1-2 ಕ್ಲಿಪ್ಸ್ ಇದೆ. ಸಾಲುಮರದ ತಿಮ್ಮಕ್ಕ ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ನಗಾಡ್ತಾ ಇದ್ದಾರೆ. ಅವರು ಆಶೀರ್ವಾದ ಮಾಡ್ತಿರೋಂಥ ಪಿಕ್ ಇದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಚೆನ್ನಾಗಿದೆ ಕೂಡ. ಇದು ಬಂದು ನನ್ನ ತಮ್ಮ ಮಣಿಕಂಠ ಸ್ವಾಮಿಯಾಗಿ ಹೊರಟಿರೋಂಥ ಪಿಕ್ ಇದು. ಇಡುಮುಡಿ ಕಟ್ತಾ ಇದ್ದಾರೆ ನೋಡಿ, ಕಟ್ಟಿಸ್ಕೊತಾ ಇದ್ದಾನೆ. ದೇವರು ಅವನಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ನಂತರ ಮರಿಬೇಡಿ ಅಂತ. ಲೈಕ್, ಕಮೆಂಟ್, ಶೇರ್ ನನಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಮೆಲ್ಲರ ಒಂದೊಂದು ಲೈಕ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್.